हमारे छोटे साहब यहाँ पर स्टेज पर तशरीफ़ हैं और केम्बाई जनाब हैं, हमारे और दूसरे हमारे हजरात हैं, उन्होंने इस सिलसिले में बात करने वाले हैं, उनसे पेश किया जाए। तुम बोलो सर, तुम बोलो तुम्हारे इसके बारे में। ये तो बोले सर ಬರೋ ಆಯ್ತು, ನಾವು ಕನ್ನಡ ಹೇಳ್ತೀವಿ. ಆಯಿತು. ಓಕೆ ಆಯಿತು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಇಲ್ಲಿ ವರಹಮತುಲ್ಲಾಹಿ ವಬರಕಾತುಹು. ಇವತ್ತು ಈ ಪತ್ರಿಕಾ ಘೋಷಣೆಯಲ್ಲಿ ಭಾಗವಹಿಸಿದಂಥ ನಮ್ಮ ಎಲ್ ಉಸ್ತಾದ್ ಸಾಹೇಬ್ರೆ, ನಮ್ಮ ಅಂಜುಮನ್ ಶಿಕ್ಷಣ ಸಂಸ್ಥೆಯ ಸೆಕ್ರೆಟರಿ ಆದಂಥ ಅತ್ನಿ ಸಾಹೇಬ್ರೆ, ನಮ್ಮ ಕೆಂಬಾಯಿ ವಕೀಲ್ ಸಾಹೇಬ್ರೆ ಮತ್ತು ಹಿರಿಯರು ರಮಣಿ ಜನಾಬ್ ಅವರೇ, ಈಗ ತಾನೇ ನಿಮ್ಗೆ ಎಲ್ ಉಸ್ತಾದ್ ಅವರು ಮುಖಾಂತರ ಹೇಳಿದ್ದಾರೆ. ಈ ದಿನಾಂಕ 23/8/2025 ಸಂಜೆ 5:00 ಸೈಯದ್ನಾ ಇಮಾಮೆ ಹಸನ್ ಅಲ್ ಮುಜ್ತಬಾ ಕಾನ್ಫರೆನ್ಸ್ ಆಗ್ತಾಯಿದೆ. ಅದರಲ್ಲಿ ಭಾಗವಹಿಸಿದಂಥ ಅಧ್ಯಕ್ಷ ಡಾಕ್ಟರ್ ಸೈಯದ್ ಮುರ್ತುಜಾ ಹುಸೈನಿ, ದರ್ಗಾ ಹಜರತ್ ಹಾಶಿಮ್ ಪೀರ್ ಪೀಠಾಧಿಪತಿ, ಮತ್ತು ಈ ರೂ ಅಲ್ಲಾ ಹುಸೈನಿ, ಡಾಕ್ಟರ್ ಹಜರತ್ ಸೈಯದ್ ರೂ ಅಲ್ಲಾ ಹುಸೈನಿ ಉರ್ಫ್ ಸೈಯದ್ ತಕೇಪಿನ ಸಾಹೇಬರು, ಇವರು ದರ್ಗಾ ಅರಕಾಟ್ ದರ್ಗಾದ ಗುರುಗಳಾದಂಥ ಇವರು ಇದರಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ, ಮತ್ತು ಇದರಲ್ಲಿ ಮೌಲಾನಾ ಬರೋ ಸ್ಪೀಚ್ ಆಗುತ್ತೆ. ಅಲ್ಲಿ ಈ ಮಾಡೋರ ಕಮಿಟಿಯವರು ಇಮಾಮೆ ಹಸನ್ ಕಮಿಟಿ ಬಿಜಾಪುರ ವತಿಯಿಂದ ಈ ಕಾರ್ಯಕ್ರಮ ಆಗ್ತಾಯಿದೆ. ಮತ್ತು ನಾನು ಎಲ್ಲ ಬಾಂಧವರಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ಬೇಕಂಥೇಳಿ ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಈ ಅಬೂಬಕರ್ ಮೌಲಾನ ಒಂದು ಚಲೋ ಭಾಷಣ ಮಾಡೋರು ಅದಾರ. ಕಾಂಟ್ರವರ್ಸಿ ಅಥವಾ ಏನೂ ಹೇಳೋದು ಇಲ್ಲ. ಬರೀ ಏನು ಅವ್ರದ್ದು ಸೈಯದ್ ಇಮಾಮೆ ಹಸನ್ ಬಗ್ಗೆ ಧಾರ್ಮಿಕ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಅದು ಬಿಟ್ಟು ಬೇರೆ ಏನೂ ಇಲ್ಲ. ಈಗ ತಮ್ಮೆಲ್ಲರನ್ನು ಗೊತ್ತಿದೆ, 24 ತಾರೀಕು ನಂತರ ಈದ್ ಮಿಲಾದುನ್ ನಬಿ ತಿಂಗಳ ಪ್ರಾರಂಭ ಆಗ್ತಾಯಿದೆ. 24ನೇ ತಾರೀಕಿಗೆ ಚಂದ್ರಮ ಕಂಡು ಬಂತಂದರೆ 25ನೇ ತಾರೀಕಿಗೆ ಚಾಲೂ ಆಗ್ತದೆ. 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು, 4ನೇ ತಾರೀಕು 5ನೇ ತಾರೀಕು 2 ದಿವಸ ಅಂಜುಮನ್ ಇಸ್ಲಾಮ್ಲಿಂದ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. 3ನೇ ತಾರೀಕು ಅಂಜುಮನ್ ಡಿಗ್ರಿ ಕಾಲೇಜ್ನಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಮತ್ತು ಅಂಜುಮನ್ ಇಸ್ಲಾಂ ವತಿಯಿಂದ ಒಂದು ಬ್ಲಡ್ ಡೊನೇಟ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಅದು ಮಾತ್ರ ಪೀಡಿಯಾಟ್ರಿಕ್ ಮಾತ್ರ ಅಷ್ಟೇ ಇದೆ. ಯಾಕಂದ್ರೆ ಸಣ್ಣ ಹುಡುಗರಿಗೂ ರಕ್ತ ಭಾಳ ಕಡಿಮೆ ಬಿಡ್ತಾಯಿದ್ದೆ ಹಾಸ್ಪಿಟಲಲ್ಲಿ. ಇಂಡಿಯನ್ ರೆಡ್ ಕ್ರಾಸ್ದವರು ನಮ್ಮ ಕೂಡ ಕೊಲ್ಯಾಬ್ರೇಟರ್ ಆಗಿ ಹೋದ ಒಂದು 8 ತಿಂಗಳ ಹಿಂದೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಈಗ ಮತ್ತು ನಾವು 3ನೇ ತಾರೀಕು ಪ್ರಾಫೆಟ್ ಮೊಹಮ್ಮದ್ ಅವ್ರದ್ದು 1500ನೇ ಹುಟ್ಟು ಹಬ್ಬದ ದಿನ ಇದೆ. 4ನೇ ತಾರೀಕು ಮತ್ತು 5ನೇ ತಾರೀಕು ನಾವು 3ನೇ ತಾರೀಕು ಮುಂಜಾನೆ 10 ಗಂಟೆಗೆ ನಮ್ಮ ಅಂಜುಮನ ಡಿಗ್ರಿ ಕಾಲೇಜ್ ಕ್ಯಾಂಪಸಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೊಲ್ಯಾಬ್ರೇಟೆಡ್ ವಿತ್ ಇಂಡಿಯನ್ ರೆಡ್ ಕ್ರಾಸ್. ನಮ್ಮದು ಅಂಜುಮನ್ ಡಿಗ್ರಿ ಕಾಲೇಜ್ ಮತ್ತು ಅಂಜುಮನ್ ಲಾ ಕಾಲೇಜ್ ಮತ್ತು ಅಂಜುಮನ್ BEd ಕಾಲೇಜ್, ಈ 3 ಕಾಲೇಜ್ ವತಿಯಿಂದ ನಾವು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಆವಾಗ ಇದು ಬರೀ ಸಣ್ಣ ಮಕ್ಕಳು ಮಾತ್ರ ಅಷ್ಟೇ ಇದೆ. ಈಗ ದೊಡ್ಡವ್ರಿಗೂ ರಕ್ತ ಇದು ಆಗ್ತಾಯಿದೆ, ಬಟ್ ಸಣ್ಣ ಹುಡುಗರಿಗೂ ಕೂಸಿನ ಇರ್ತಾವೆ. ಪೀಡಿಯಾಟ್ರಿಕ್ಸ್ ಸಲುವಾಗಿ ನಾವು ಇದು ಮಾಡ್ತಾಯಿದ್ದೀವಿ. ಸೊ ಅವಾಗೂ ನಾವು ನಿಮ್ಮ ಎಲ್ಲ ಪತ್ರಿಕಾ ಮಿತ್ರಗಳಿಗೆ ನಾವು ಇನ್ವೈಟ್ ಮಾಡ್ತೀವಿ, ಅವಾಗ ಬನ್ನಿ ಎಲ್ಲ. ಮತ್ತು 4ನೇ ತಾರೀಕಿಗೆ ಬೆಳಗ್ಗೆ ಸಂಜೆಗೆ 4:05 ಸುಮಾರು ಒಂದು ರ್ಯಾಲಿ ಪ್ರಾರಂಭ ಮಾಡ್ತೀವಿ. ಇದು ಜೆಂಡಾ ಕಟಾಯಿಂದ. ಯಾಕಂದ್ರೆ ನಾವು ಇದು 1500ನೇ ಬರ್ತ್ಡೇ ಸೆಲೆಬ್ರೇಷನ್ ಇದೆ ಪ್ರಾಫೆಟ್ ಮೊಹಮ್ಮದ್ ಅವ್ರದ್ದು.
ಅದಕ್ಕೆ ಈ ಸಲ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಹೇಳಿ ನಾವು ಅಂಜುಮನ್ ಸಂಸ್ಥೆಯಿಂದ ಒಂದು ಮೀಟಿಂಗ್ ಮಾಡಿಕೊಂಡು ಡಿಸಿಷನ್ ಮಾಡ್ಕೊಂಡಿವಿ. ಎಲ್ಲ ಓಣಿದಲ್ಲಿ ಯಾರ್ಯಾರು ಮುಖಂಡರಿದಾರ ಅವ್ರನ್ನ ಕರೆಸಿ ಮಾತಾಡಿದ್ವಿ. ಇನ್ನೂ 2 ಸಲ ಮೀಟಿಂಗ್ ಮಾಡಿ ಆ ರ್ಯಾಲಿದು ಫೈನಲೈಸ್ ಮಾಡಿ ತಮಗೆ ಅದನ್ನು ಮೀಡಿಯಾ ಮುಖಾಂತರ ತಿಳಿಸ್ತೀವಿ. 4ನೇ ತಾರೀಕಿಗೆ ಸಂಜೆ 5 ಗಂಟೆಲಿಂದ ಸ್ಟಾರ್ಟ್ ಆಗ್ತದೆ. 4ನೇ ತಾರೀಕು ಸಂಜೆ 7 ಗಂಟೆ 7:15 ಅಂಜುಮನ್ ಇದೇ ಬಿಲ್ಡಿಂಗ್ಲಿಂದ ಒಂದು ದೊಡ್ಡ ಸಂದಲ್ ಶರೀಫನ್ನು ಇದು ಸುಮಾರು 70 ವರ್ಷದಿಂದ ಅಂಜುಮನ್ ಸಂಸ್ಥೆಯಿಂದನೇ ಇದು ಆಚರಣೆ ಆಗ್ತಾಯಿದೆ. ಈಗ ಸದನು ಅಂಜುಮನ್ನಿಂದ ಆಗ್ತಾಯಿದೆ. ಇಲ್ಲಿಂದ ಅಂಜುಮನ್ ಸಂಸ್ಥೆಯಿಂದ ಗಾಂಧಿ ಚೌಕಿಗೆ ಹೋಗಿ ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ಗೆ ಹಾಕ್ಕೊಂಡು ನಿಮ್ಮ ಆಸಾರ ಮೇಲಕ್ಕೆ ಹೋಗಿಬಿಡ್ತದೆ. ಅಲ್ಲಿ ಗಂಧ ಒಂದು ಇದು ಆಗುತ್ತೆ. ಈಗ ಎಲ್ಲ ನಾನು ನಮ್ಮ ಮುಸಲ್ಮಾನರು ಮತ್ತು ಹಿಂದೂ ಬಾಂಧವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ನಾನು ಅವ್ರನ್ನ ವಿನಂತಿ ಮಾಡ್ಕೋತೀನಿ. ಈಗ 2 ಹಬ್ಬ ಬರ್ತಾಯಿದೆ. ನಾವು ಎಲ್ಲರೂ ನೀವು ಬ್ಯುಸಿ ಇರ್ತೀರಿ, ನಮಗೂ ಆ ಕಡೆನೂ ಹೋಗಬೇಕಾಗ್ತದೆ. ಗೌರಿ ಗಣೇಶ್ ಒಂದಿದೆ ಮತ್ತು ಇಲ್ಲೂ ಬರಬೇಕಾಗ್ತದೆ. ನೀವು ಬರಬೇಕು, ನಾವು ಎಲ್ಲರೂ ಕೂಡಿ ಮಾಡ್ಬೇಕಂತ ಹೇಳಿ ನಾನು ಎಲ್ಲರ ಕಡೆ ಒಂದು ವಿನಂತಿ ಮಾಡ್ಕೋತೀನಿ. ಸಲ ಈಗ ಮೀಟಿಂಗ್ ಆಗಿದೆ. ನಾನು ನಿನ್ನೆ ಮೀಟಿಂಗಿಗೆ ಇದ್ದಿದ್ದಿಲ್ಲ, ನಾನು ಊರಾಗ ಇದ್ದಿದ್ದಿಲ್ಲ, ಇವತ್ತು ಬಂದಿದ್ದೀನಿ. ನಾವು ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಎಲ್ಲ ಏನೇನು ನಮ್ಮದು ರೂಟ್ ಇದೆ ತಿಳಿಸ್ಬಿಟ್ಟಿದ್ವಿ. ಸುಮಾರು ಒಂದು 10 ವರ್ಷ ಹಿಂದ್ಗಡೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಗೋಣ ನಾವು ಎಲ್ಲ ಈಗ ಜುಮಾ ಮಸೀದ್ ಏರಿಯಾ ಇದೆ, ಜೋರಾಪುರ ಪೇಟ್ ಇದೆ, ಶಾಪುರ್ ದರ್ವಾಜ ಇದೆ, ಕಾಜಾಮೀನ್ ದರ್ಗಾ ಇದೆ, ನಿಮ್ಮ SP ಆಫೀಸ್ ಹಿಂದಿನ ಬಾಜು ಕುಂಬಾರ್ಗಲ್ಲಿ ಇದೆ, ನಿಮ್ಮದು ಗೋದಾವರಿ ಹೋಟ್ಲ್ ಇದೆ. ಆ ಎಲ್ಲ ಅಲ್ಲಿಂದ ಸುತ್ತಮುತ್ತ ಅವರು ಎಲ್ಲರೂ ರ್ಯಾಲಿ ಮಾಡ್ಕೊಂಡು ಬಂದು ಗಾಂಧಿ ಚೌಕಿಗೆ ಕೊಡ್ತಿದ್ರು. ಒಂದು 10 ವರ್ಷ ಆಗಿತ್ತು, ಅದು ಬಂದ್ ಮಾಡಿದ್ವಿ ನಾವು. ಒಂದು ಇನ್ಸಿಡೆಂಟ್ ಆಗಿತ್ತು, ಅದಕ್ಕೆ ನಮಗೆ ಬೇಡ ತಿಳಿ ನಾವು ಬರೀ ಸಂಸ್ಥಾನದಿಂದ ಅಷ್ಟೇ ಮಾಡ್ತಾಯಿದ್ವಿ. ಬಟ್ ಈ ಸಲ ಏನಿದೆ 1500ನೇ ಹುಟ್ಟುಹಬ್ಬ ನಾವು ಇದು ಮಾಡ್ತಾಯಿದ್ದೀವಿ, ಸೊ ಆಚರಿಸ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಮುಸಲ್ಮಾನರು ಮತ್ತು ಹಿಂದೂ ಬಾಂಧವರು ಎಲ್ಲರೂ ಕೂಡೇ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನಾವು ಎಷ್ಟು ಹಿಂದೂ ಬಾಂಧವರು ನಮ್ಗೆ ಬರ್ತಾರೆ ಅವ್ರು ಎಲ್ಲರೂ ನಾವು ಇನ್ವೈಟ್ ಮಾಡ್ತಾಯಿದ್ದೀವಿ. ಸರ್ ಹೌದು ಸರ್. ಈಗ ಕಾರ್ಯಕ್ರಮದಲ್ಲಿ ಬರ್ತಾರೆ, ಅವಾಗ ನೀವು ನೋಡ್ಬೋದು. ಈಗ ನಾನು ಇನ್ನೂ ಮೀಟಿಂಗ್ ಕರೆದಿಲ್ಲ. ನಾನು ಈಗ ಇವತ್ತು ನಾಳೆ ನಾವು ಒಂದು ಸಭೆ ಮಾಡ್ತೀವಿ, ಮಾಡಿ ಎಲ್ಲ ಮುಸ್ಲಿಂ ಲೀಡರ್ಸ್, ಹಿಂದೂ ಲೀಡರ್ಸ್ ಕೂಡ ಮಾಡ್ತೀವಿ. ಅದು ವರ್ಲ್ಡ್ ಪೀಸ್ ಡೇ ಇದೆ. ಮತ್ತು ಪ್ರಾಫಿಟ್ ಮೊಹಮ್ಮದ್ ಬರೀ ಮುಸಲ್ಮಾನರಿಗಷ್ಟೇ ಅವರು ಇದು ಇಲ್ಲ, ಇಡೀ ಪ್ರಪಂಚಕ್ಕೆ ಅವರು ಪ್ರಾಫಿಟ್ ಬಂದಿದ್ದಾರೆ. ಈಗ ನಾವು ಜಾತಿ ಪೀತಿ ಮಾಡ್ಕೊಂಡು ಬಿಟ್ಟಿದ್ದೀವಿ, ಅದು ಏನಿಲ್ಲ. ಎಲ್ಲರಿಗೂ ಅದಾರ ಅವರು, ಎಲ್ಲರೂ ಅದರಲ್ಲಿ ಇದು ತೊಗೊಂಡು ಸರ್. ಈಗ ಅಂಜುಮನ್ಕತ್ರ ಒಂದು 4-5 ಸಾವಿರ ಜನ ಹತ್ರ ಸೇರ್ತಾರೆ ಸರ್. ಮತ್ತು ಅದು ರ್ಯಾಲಿಗೆ ಬತ್ತಂದರೆ ಒಂದು 10,000 ಜನ ಮಟ್ಟ ಸೇರ್ತಾರೆ. ಅದು ತೊಗೊಂಡಿವಿ, ಏನು ಆಗಂಗಿಲ್ಲ ಸರ್, ಅಂಥ ಪರಿ ಏನೂ ಆಗಂಗಿಲ್ಲ. ಯಾಕಂದರೆ ಇದು ಹಬ್ಬ ಇದೆ. ಹಬ್ಬದಲ್ಲಿ ಯಾರೂ ಗಣೇಶ ಹಬ್ಬ ಇರಲಿ, ಪ್ರಾಫಿಟ್ ಮೊಹಮ್ಮದ್ ಈದ್ ಮಿಲಾದ್ ಇರಲಿ, ಮೊಹರಂ ಇರಲಿ, ಏನೂ ಅಂಥ ಪರಿ ಏನಾಗಂಗಿಲ್ಲ. ಕುಣಿತ ಗಿಣಿತ ಏನೂ ಇರಲ್ಲ ಅಲ್ಲಿ. ವಿಶೇಷ ಅದಕ್ಕೆ ಪೊಲೀಸ್ ಅಧಿಕಾರಿ ಇದೆ ಸರ್. ಈಗ ಆಲ್ರೆಡಿ ಮೀಟಿಂಗ್ ಆಗಿದೆ ಅವ್ರದ್ದು. ಮೊನ್ನೆ DSP ಸಾಹೇಬರು ಮತ್ತು ಅಡಿಷ್ನಲ್ SP ಸಾಹೇಬರು ಕರೆದಿದ್ರು, ನಮಗೆಲ್ಲ ಕೇಳಿದ್ರು. ಒಂದೊಂದು ಕಡೆ ಗಣೇಶ 9 ದಿವಸದಿಂದ ಹೇಳ್ತಾ ಇದ್ದೆ ಆ ದಿವಸ. ಆವಾಗ ನಮಗೆ ಡೈವರ್ಷನ್ ಕೊಡ್ತೀನಿ ಅಂದ್ರೆ ನಾವು ಅದಕ್ಕೆ ಒಪ್ಕೊಂಡೆ. ಮತ್ತು ಎರಡೂ ಕೂಡೇ ಮಾಡೋಣಿಲ್ಲ ಸರ್. ಯಾಕೆ ಬೇರೆ ಯಾಕೆ ಮಾಡೋದು? ಮೊದಲಿಂದ ಸಾಕು 100% ಮೊದಲಿಂದ ಮಾಡ್ಕೋತ ನಾತ್ ಇಡ್ತೀವಿ. ಇಲ್ಲ ನಮ್ಮ DJ ಗೀಜೆ ಏನೂ ಇರೋಂಗಿಲ್ಲ ಸರ್. ನಾವು DJ ಯಾವಾಗೂ ನಮ್ಮ ಸಂಸ್ಥಾನದಿಂದ ಆಗಲಿ ನಾವು DJ ಯಾವಾಗ ಹಚ್ಚಿಲ್ಲ. ನಾವು ಸ್ಪಿರಿಚುವಲ್ ಆಗಿ ಹೆಂಗೆ ಹೋಗ್ತೀವಿ, ನಮ್ಮ ಇದ್ರದಂದ್ರೆ ಫುಕರಾದ ಇರ್ತಾವೆ, ಫಕೀರ್ಗಳು ಇರ್ತಾವೆ, ಅವ್ರು ಡಬ್ ಬರ್ಕೋತ ಹೋಯ್ತಾರೆ, ನಾವು ಹಂಗೆ ಹೋಗ್ತೀವಿ. ಹಾಂ ಇಲ್ಲ ಸರ್, ಬ್ಯಾಂಜೋ ಗೀಜೆ ಏನೂ ಇರೋಂಗಿಲ್ಲ. ಬ್ಯಾಂಜೋ ನಾವು ಸ್ಪೀಕರ್ಸ್ ಹಚ್ತೀವಿ. ಅದು ಅವ್ರದ್ದು ಪ್ರಾಫಿಟ್ ಮೊಹಮ್ಮದ್ ಬಗ್ಗೆ 4 ಸರಿ ಓದ್ಕೊಂಡು ಹೋಗ್ತಾರೆ ಅಷ್ಟೇ. ಉಳ್ಕಿದ್ದು ಏನೂ ಇರಲ್ಲ.